ನನಗೆ ತುಂಬ ಸಂತೋಷದ ವಿಷಯ. Political Science Department has taken an initiative in order to encourage the youngsters, especially the outgoing students throughout the departments across the University of Mysore, in conducting these kind of competitions, especially to create an awareness of some legal personalities, especially who has served the nation in various platforms by the University of Mysore, and of course it should have reached much more dimensions. Many students community should have been there. A personality like Professor Sri N. Rajaya, ಅದರಿಂದ ನಮ್ಮ ಪ್ರೊಫೆಸರ್ ಕಾಳೇಗೌಡ ನಾಗರಾಜ್ ಸರ್ ಮಾತಾಡ್ತಾ ಇದ್ದೆ ಈಗ ತಾನೇ. ಅದ್ಭುತವಾಗಿ ಅವರು ಭಾಷಣ ಮಾಡ್ತಾರೆ, ಅವರ ಉಪನ್ಯಾಸ ಕೇಳಕ್ಕೆ ನೀವೆಲ್ಲ ಬಂದಿದ್ದೀರಿ. ಆದರೂ ಉದ್ಘಾಟಕನಾಗಿ ಒಂದೆರಡು ಮಾತುಗಳನ್ನ ಆಡೋಕ್ಕೆ ಇಷ್ಟಪಡ್ತೇನೆ. ಮಾಡಿಕೊಡುವುದಕ್ಕಾಗಿ ಆಕಾಶ್ ಎಜಿ, ಪ್ರಥಮ MA ವಿದ್ಯಾರ್ಥಿ, ಜ್ಞಾನಪೀಠ ರಾಜ್ಯಶಾಸ್ತ್ರ ಅಧ್ಯಯನ ವಿಭಾಗ, ಮಾನಸ ಗಂಗೋತ್ರಿ, ಮೈಸೂರು. ಇವರು ಆಯೋಜಿಸಿರುವ ಶ್ರೀಯುತ ಎನ್ ರಾಜಣ್ಣವರ 107ನೇ ಜನ್ಮದಿನೋತ್ಸವದ ಅಂಗವಾಗಿ ವಿಶೇಷ ಉಪನ್ಯಾಸ ಮತ್ತು ಬಹುಮಾನ ವಿತರಣಾ ಸಮಾರಂಭಕ್ಕೆ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ ಪ್ರೊಫೆಸರ್ ಕಾಳೇಗೌಡ ನಾಗವಾರ್ ಸರ್, ವಿಶ್ರಾಂತ ಪ್ರಾಧ್ಯಾಪಕರು, ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ, ಇವರಿಗೆ ಮತ್ತೊಮ್ಮೆ ಹೃದಯಸ್ಪರ್ಶಿ ಸ್ವಾಗತವನ್ನು ಕೋರುತ್ತಾ, ಶ್ರೀಯುತಯ್ಯನವರ ಜೀವನ ಮತ್ತು ಮೌಲ್ಯಗಳ ಪ್ರಸ್ತುತತೆಯ ಕುರಿತು ವಿಷಯವನ್ನು ನೀಡಲಿದ್ದಾರೆ ಪ್ರೊಫೆಸರ್ ಕಾಳೇಗೌಡ ನಾಗವರ ಸರ್. ಇವರನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತೇವೆ. ಸನ್ಮಾನ್ಯ ಅಧ್ಯಕ್ಷರಾದ ಪ್ರೊಫೆಸರ್ ಕೃಷ್ಣ ಹೊಂಬಾಳ್ ಅವರೇ, ಪ್ರೊಫೆಸರ್ ಸಿ ರಾಮಸ್ವಾಮಿ ಅವರೇ, ಉದ್ಘಾಟನೆಯನ್ನು ಮಾಡಿದ ಪ್ರೊಫೆಸರ್ ನಾಗರಾಜ್ ಅವರೇ, ಪೀಠದ ವತಿಯಿಂದ ಈ ಕಾರ್ಯಕ್ರಮ ಎನ್ ರಾಚಯ್ಯನವರ 107ನೇ ಜನ್ಮ ದಿನೋತ್ಸವದ ಅಂಗವಾಗಿ ಆಗ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷ. ರಾಚಯ್ಯನವರು ಆ ಕಾಲದಲ್ಲಿ ಅಂದರೆ 107 ವರ್ಷಗಳ ಹಿಂದೆ ಭಾರತದ ಪರಿಸ್ಥಿತಿ, ಈ ಜಾತಿ ಪದ್ಧತಿ, ವರ್ಣ ವ್ಯವಸ್ಥೆ ಮತ್ತು ಅಸ್ಪೃಶ್ಯತೆ, ಈ ಸ್ಥಿತಿ ಭಾರತದ ಉದ್ದಗಲ ಹೇಗಿತ್ತು ಅನ್ನೋದನ್ನು ನಾವೆಲ್ಲ ಕಂಡಿದ್ದೇವೆ. 1947ರ ನಂತರ, ಸ್ವಾತಂತ್ರ್ಯ ಬಂದ ನಂತರ ಮತ್ತು ಹೊಸ ಸಂವಿಧಾನ, ಈ ಚೌಕಟ್ಟಿನಲ್ಲಿ ಬದಲಾವಣೆಗಳಾಗ್ತದೆ. ಆದರೆ ನಮ್ಮ ರಾಚಯ್ಯನವರು ಮತ್ತು ಬಿ ಬಸವಲಿಂಗಪ್ಪನವರು, ನನಗೆ ಬಸವಲಿಂಗಪ್ಪನವ್ರ ಪರಿಚಯ ತುಂಬ ಇತ್ತು. ರಾಚಯ್ಯನವರು ತುಂಬ ಹಿರಿಯರು, ಹಾಗಾಗಿ ರಾಚಯ್ಯನವರು ಭಾಳ ನಮ್ಮ ಬಸವಲಿಂಗಪ್ಪನವರು ತುಂಬಾ ಹಂಚ್ಕೊಂಡಿದ್ರು. ನಾವಿಲ್ಲ ಗಂಗೋತ್ರಿನಲ್ಲೂ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಮತ್ತು ಅವರು ಹುಡ್ಕೊಂಡು ಬರ್ತಿದ್ವಿ. ನಾನು ಸ್ಟೂಡೆಂಟ್ ಆಗಿದ್ದಾಗಲೇ ಹುಡ್ಕೊಂಬರೋರು. ಅವರು ಇವರನ್ನು ಅಣ್ಣನ ರೀತಿಯಲ್ಲಿ ಕಾಣ್ತಾ ಇದ್ರು. ಯಾಕೆಂದರೆ ಇವರು ವಯಸ್ಸಿನಲ್ಲಿ ದೊಡ್ಡವರು, ಇವರು ಕೂಡ ಒಂದು ಬುದ್ಧನಿಂದ ಪ್ರಭಾವಿತರಾದವರು. ಎಷ್ಟು ಪ್ರಭಾವಿತರಾಗಿದ್ದಾರೆ ಅಂದರೆ ಆಶ್ಚರ್ಯ. ಅದು ಬುದ್ಧನಿಂದ ಪ್ರಭಾವಿತರಾದವರಿಗೆ ಎಷ್ಟು ಒಂದು ಪರಿಶುದ್ಧವಾದ ಮನಸ್ಸಿರ್ತದೆ ಅಂದರೆ ಆಶ್ಚರ್ಯ. ಅದು ನೋಡಿ, ಅರಮನೆಯೇ ಬಿಟ್ಟು ಬಂದವನ ಅಂತ ಬುದ್ಧ. ಅರಮನೆ ಇದೆಯಲ್ಲ, ಈ ಅರಮನೆನ ಬಡವರು ಕಟ್ಟಿದ್ದಾರೆ, ನಾವೇನು ನಮ್ಮ ತಂದೆ ತಾಯಿಗಳು ಕಟ್ಟದ್ದಲ್ಲ ಅಂತೇಳಿ ಕರತಲ ಭಿಕ್ಷೆ ತರುಲತೆ ವಾಸಕ್ಕೆ ಬಂದರು. ಆ ಬುದ್ಧ ಹುಟ್ಟಿದ್ದಾಗ ನೋಡಿ, ಭಾರತದ ಆ ಚರಿತ್ರೆಯಲ್ಲಿ ಬುದ್ಧ ಹುಟ್ಟಿದ್ದಾಗ ಯೇಸು ಕ್ರಿಸ್ತನೂ ಹುಟ್ಟಿರಲಿಲ್ಲ, ಮೊಹಮ್ಮದ್ ಪೈಗಂಬರ್ ಕೂಡ ಹುಟ್ಟಿರಲಿಲ್ಲ. ಅಷ್ಟು ಆರೋಗ್ಯಕರವಾದ ಚಿಂತನೆ ಯಾರಿಗೂ ಕೂಡ ಇಲ್ಲ. ಯಾಕೆಂದರೆ ನಾವು ಮಾನವೀಯವಾಗಿರಬೇಕು. ಮತ್ತು ಈ ದುಃಖ ಇದೆಯಲ್ಲ, ಈ ದುಃಖ ಇರಬಾರ್ದು ಸಮಾಜದಲ್ಲಿ. ಅದನ್ನು ಬಗೆಹರಿಸಲಿಕ್ಕೆ ವಿಧಾನಗಳಿವೆ. ನಾವೆಲ್ಲ ಸಾಮೂಹಿಕವಾಗಿ ಮನಸ್ಸು ಮಾಡಿದ್ರೆ ಅದು ಸಾಧ್ಯ. ಮತ್ತು ನಾವು ವೈಜ್ಞಾನಿಕವಾಗಿರಬೇಕು, ತೆರೆದ ಮನಸ್ಸಿಂದ ಇರಬೇಕು. ಸಮಾಜವಾದಿ ಪಕ್ಷದಿಂದ ಇವರನ್ನು ಗೆಲ್ಲಿಸ್ತಾರೆ, ಒಬ್ಬ ಬಹಳ ದೊಡ್ಡ ನಾಯಕ ಅಂತ ಹೇಳಿ. ನಾವೆಲ್ಲ ಸಮಾಜವಾದಿ ಚಳವಳಿಯಿಂದ ಪ್ರಭಾವಿತರಾದವರು. ನಾನು 64-65ರಲ್ಲಿ ನಾನು ಆಲಮಹಳ್ಳಿ ಕೃಷ್ಣ, ಕೆ ರಾಮದಾಸ್ ನಾವೆಲ್ಲ ಸ್ನೇಹಿತರು ಮಹಾರಾಜ ಕಾಲೇಜಲ್ಲಿ ಓದ್ತಾ ಇದ್ದಾಗ MD ನಂಜುಂಡಸ್ವಾಮಿ ಅಂತ ಬಹಳ ದೊಡ್ಡ ವ್ಯಕ್ತಿ ನಮ್ಮ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಎನ್ ರಾಚಯ್ಯ ಅಧ್ಯಯನ ಪೀಠ ಆಗಿರ್ತಕ್ಕಂಥದ್ದು. ಮತ್ತು ಇವ್ರ ಬಗ್ಗೆ ಇನ್ನೂ ಒಳ್ಳೆ ಜೀವನ ಚರಿತ್ರೆಗಳು ಬರಬೇಕು. ಅವರ ಎಲ್ಲ ಅವರ ಬರಹಗಳು ಅದು ನೋಡಿ. ಆಮೇಲೆ ನಾನು ಲೋಹಿಯಾ ಬರಹಗಳ ಬಂದ ಮೇಲೆ ಬಾಬು ಜಗಜೀವನ್ ರಾಮ್ ಅವರು ಕೂಡ ಕಷ್ಟಪಟ್ಟಿದ್ದಾರೆ. ನಮ್ಮ ಕರ್ನಾಟಕ ಸರ್ಕಾರ ಮಾದರಿ ಆಗಬೇಕು ಅಂತ ನಾನೇನೇ ಹೇಳಿದೆ. ನಮ್ಮ ಎಲ್ಲ ಹನುಮಂತಯ್ಯ ನೋಡಿ, ಈಗೆಲ್ಲ ನೋಡಿ ನಮ್ಮ ದಲಿತರಿಗೆ ಹೊಲೆ ರೂಮ್ ಆದವರು ಅಂತ ಹೇಳ್ತಾರೆ.
ನಮ್ಮ ಸಿದ್ಧಲಿಂಗಯ್ಯ ನನಗೆ ನನ್ನ ಸ್ನೇಹಿತರು ಮತ್ತು ನಮಗೆ ಸ್ಟೂಡೆಂಟ್ ಅವರು ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಅವರು ಹೊಲಗೇರಿ ಸಿದ್ಧಲಿಂಗಯ್ಯ ಅಂತ ಬರೋರು. ನೀಡಿದಂತಹ ಪ್ರೊಫೆಸರ್ ಕಾಳೇಗೌಡ ನಾಗವರಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನಂತರದಲ್ಲಿ ಉದ್ಘಾಟನಾ ಪ್ರಶ್ನೆಗಳನ್ನು ಕೇಳಬೇಕಾದ್ರೆ ಕೇಳ್ಬೋದು. ನಮ್ಮ ಪ್ರೊಫೆಸರ್ ಕಾಳೇಗೌಡ ನಾಗವರಸರು ಉತ್ತರವನ್ನು ಕೊಡ್ತಾರೆ, ವಿಷಯಗಳನ್ನು ಕೂಡ ತಿಳ್ಕೊಂಡಂಗಾಗುತ್ತೆ. ಹೇಳಿದ್ರಿ ಈ ಒಂದು ಮದ್ಯ ಅನ್ನೋದು ಈಗಿನ ಒಂದು ಪ್ರಸ್ತುತ ಚುನಾವಣೆಯಲ್ಲೂ ವರ್ಕ್ ಮಾಡ್ತಾ ಇದೆ. ಮದ್ಯ ಮತ್ತು ಹಣ ಅನ್ನೋದು ಆಗಿನ ಕಾಲದಲ್ಲಿ ವರ್ಕ್ ಆಗಿದೆ ಅಂತ ನೀವು ಹೇಳಿದ್ರೆ ಗೊತ್ತಾಗುತ್ತೇನೆ. ಇಂಥ ಮಹಾನ್ ವ್ಯಕ್ತಿನೇ ಕೂಡ ಅಂತ ಮದ್ಯಪಾನ ಪ್ರೋತ್ಸಾಹ ಅಂತ ವ್ಯಕ್ತಿಗಳೇ ಸೇರ್ಕೊಂಡು ಸೋಲಿಸಿದ್ರು ಅಂತ ಹೇಳಿದ್ರಿ. ಈಗಿನ ಕಾಲಘಟ್ಟದಲ್ಲಿ ಅದು ವರ್ಕ್ ಆಯ್ತಾ ಇದೆಯಲ್ಲ, ಇದನ್ನ ಯಾವ ರೀತಿ ಸಜೆಷನ್ ಮಾಡ್ಬೋದು ಈ ಸಮಾಜಕ್ಕೆ ಅಂತ ಒಂದಿರ್ತದೆ. ಒಂದು ಮಿತವಾಗಿದ್ರೆ ಡೆಮೊಕ್ರಾಟಿಕ್ ಇದರಲ್ಲಿ ಇಲ್ಲ ಅದು ಒಂದು ಮಿತವಾಗಿರೋದು ಒಂದು, ಅದು ಕೂಡ ಅನ್ನಪಾನದ ಭಾಗ ಅದು ಅಂತ. ಸೊ ಯು ಶುಡ್ ಪ್ರಾಮಿಸ್ ದಟ್ ಐ ಡೋಂಟ್ ಯೂಸ್ ಇಟ್ ಅಂತ. ನಾನೇ ಬಳಸಲ್ಲ ಅಂತ ಹೇಳಿ ಆಟೋಮೆಟಿಕ್ ಆಗಿ ಯಾರೂ ಬಳಸಲ್ಲ ಆ ಥರ. ಭಗವಾನಿ ನಾರಾಯಣಪ್ಪ ಅಂತ ನಮ್ಮದು ಮೂಲತಃ ಕೋಲಾರ ಜಿಲ್ಲೆ, ಈಗ ಇಲ್ಲೇನೆ ಮೈಸೂರಲ್ಲಿ ವಾಸವಾಗಿದ್ದೀನಿ. ಸ್ನೇಹಿತರೆ, ಎನ್ ರಾಜಯ್ಯನವರ ವಿಶೇಷ ಉಪನ್ಯಾಸ ಮತ್ತು ಬಹುಮಾನ ವಿತರಣೆ ಸಮಾರಂಭ ಕೇಳಿ ನನಗೆ ಸಂತೋಷ ಆಯಿತು. ಆದರೆ ಎನ್ ರಾಜಯ್ಯನವರು ಯಾವ ರೀತಿ ನೈತಿಕವಾಗಿದ್ದರು ಅನ್ನೋದನ್ನ ಒಂದು ವಿಚಾರ ಹೇಳ್ತೀನಿ. ತುರ್ತು ಪರಿಸ್ಥಿತಿ ಕಾಲ 20 ಅಂಶಗಳ ಸರದಾರರು ಅಂದರೆ ಅದನ್ನು ಅನುಷ್ಠಾನಗೊಳಿಸೋರು. ಆಗ ಅವರು ನಮ್ಮ ಕೋಲಾರ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಾರೆ ಎನ್ ರಾಜಯ್ಯನವರು. ಸ್ನೇಹಿತರೆ, ಎಲ್ಲರೂ ಕೇಳಿ ಇದನ್ನು, ವಿಶೇಷವಾಗಿ ಏನಿಲ್ಲ ಯುವಕರಿದ್ದರೆ ನೀವೆಲ್ಲ ಕೂಡ ಇದನ್ನು ಮರೆಯದರೇ ಈ ನೈತಿಕ ವಿಚಾರ ನೀವು ಪ್ರಚಾರ ಮಾಡಬೇಕು ಮತ್ತು ಅದನ್ನು ಅನುಷ್ಠಾನ ತರಬೇಕು. ಕೋಲಾರ ಜಿಲ್ಲೆಗೆ ಉಸ್ತುವಾರಿ ಸಚಿವರಾದಂಥ ಎನ್ ರಾಜಯ್ಯನವರು ಬರ್ತಾರ ಅಂತ ವಿಚಾರ ಗೊತ್ತಾಗ್ತದೆ ನನಗೆ. ನಾನು ಆವಾಗ ಫಸ್ಟ್ PUC ಓದ್ತಾದಂಥ ವಿದ್ಯಾರ್ಥಿ. ಅಲ್ಲಿ ಮಲ್ಸಂದ್ರ ಅಂತ ಒಂದು ಗ್ರಾಮೀಣ ಹೆಬ್ಬಾಳ ತಾಲೂಕಿನಲ್ಲಿ ಒಬ್ಬ ಗೌಡರು ಅಲ್ಲಿ ಒಬ್ಬ ನಮ್ಮ ದಲಿತರನ್ನೇ ಹೊಡೆದು. ಆದರೂ ಕೂಡ ಎನ್ ರಾಜಯ್ಯನವರು ಇಡೀ ಕರ್ನಾಟಕಕ್ಕೆ ಅವರು ಹೆಸರುವಾಸಿಯಾಗಿರ್ತಾರ. ಎನ್ ರಾಜಯ್ಯನವರು ಕೋಲಾರಕ್ಕೆ ಬರ್ತಾ ಇದ್ದಾರೆ, ದಲಿತರಿಗೆ ಈ ರೀತಿ ಮಲ್ಸಂದ್ರದಲ್ಲಿ ದಲಿತರು ಹೊಡೆದಂಥ ವಿಚಾರ ಅವ್ರು ಹೇಳಬೇಕು ಅಂತ ಹೋದಾಗ, ಸ್ನೇಹಿತರೆ, ಪೊಲೀಸ್ನವರು ಕೂಡ ಅವ್ರ ಹತ್ರಕ್ಕೆ ಯಾರು ವಿಚಾರ ಹೇಳೋದಿಲ್ಲ. ಅಲ್ಲಿ ಹನುಮಪ್ಪ ಅಂತ ಒಬ್ರು ಇರ್ತಾರೆ, ಮೀಸೆ ಹನುಮಪ್ಪ ಅಂತ. ಅವರು ಕಿರುವಾಗಿದ್ದಾರೆ. ನಾನು ಅವಾಗ ಓದೋವಂಥ ಸಂದರ್ಭದಲ್ಲಿ ಅವ್ರಿಗೊಂದು 60-70 ವರ್ಷ. ಅವರು ಇವರಿಗೆ ವಿಚಾರ ಹೇಳಿಸ್ತಾರೆ. ಸ್ನೇಹಿತರೆ ನೋಡಿ, ಎಷ್ಟು ಒಂದು ಅಧಿಕಾರ ಇದ್ದಾಗ ಏನೆಲ್ಲ ಮಾಡಬಹುದು ಅನ್ನೋದು ನಿದರ್ಶನ ಎನ್ ರಾಜಯ್ಯ. ನಾನು ಅದನ್ನು ಮರೆಯೋಕ್ಕಾಗೋದಿಲ್ಲ. ನಿಮ್ಗೆ ಯಾರಿಗೂ ಗೊತ್ತಿಲ್ಲ ವಿಚಾರ ಅದನ್ನು. ಏನಂದರೆ ಹನುಮಪ್ಪ ಅವರು ಹೇಳ್ತಾರ, ನೋಡಿ ಸ್ವಾಮಿ, ಈ ರೀತಿ ದಲಿತರಿಗೆ ಹಿಂಗಿನ ಅಂತ ಗೌಡ್ರು ಹಿಂಗೆ ಈ ರೀತಿ ಅನ್ಯಾಯ ಮಾಡಿದ್ದಾನೆ ಅಂತ ಹೇಳಿದಾಗ, ಏನು ಮಾಡಿದ್ದಾನೆ ಅಂತ ಕೇಳಿದ್ದಾನೆ. ನೋಡಿ ಸ್ವಾಮಿ, ಕೋಳಿ ಅವ್ರ ಮನೆ ಕಡೆ ಹೋಗಿದ್ದಕ್ಕೆ ಆ ಕೋಳಿನ ಮತ್ತೆ ಅವನು ಈ ಕಡೆ ಹೊಡೆದಿದ್ದಕ್ಕೆ ಅವನ್ನ ತುಂಬ ಹಿಂಸೆ ಕೊಟ್ಟು ಹೊಡೆದಿದ್ದಾನೆ, ಕಾಲಿನಲ್ಲಿ ಒತ್ತಿದ್ದಾನೆ ಅಂತ ಹೇಳಿದ್ದಾರೆ. ಎಲ್ಲಿ ಒಂದು ಮಲ್ಸಂದ್ರಿಗೆ ಬಂದಿದ್ದಾರೆ. ಸ್ನೇಹಿತರೆ, ಬಂದ SP ಹೇಳಿದ್ದಾರೆ, ಅವನು ಕರೆಯೋ ಅಂತ ಕರೆದು ಹೇಳ್ತೀನಿ ದಲಿತನು ಕರೆದ, ಏನು ಮಾಡ್ದ ಅಂತ. ನೋಡಿ ಸ್ವಾಮಿ, ಕೋಳಿ ನಾನು ಅವ್ರ ಮನೆಗೆ ಹೋಗಿದ್ದು, ನನ್ನ ಮನೆಯಿಂದ ಅವ್ರ ಮನೆಗೆ ಹೋಗಿದ್ದಕ್ಕೆ ನಾನು ಹಿಂಗೆ ಹೊಡೆದ. ಹೆಂಗೆ ಹೊಡೆದ್ನು ಅಂತ, ಕಾಲಿನಲ್ಲಿ ಒದ್ದ ಅಂತ. ಒದೆ ನೀನು ಕಾಲಿನಲ್ಲಿ ಒದ್ದ. ಆಮೇಲೆ ಏನು ಮಾಡ್ದ, ಮರಕ್ಕೆ ಕಟ್ಟಿ ಹಾಕಿದ್ದು ಸ್ವಾಮಿ. ಅಕ್ಕ ತಗೊಂಬರ ಮರಕ್ಕೆ ಕಟ್ಟಿ ಹಾಕಿದ್ದ. ಸ್ನೇಹಿತರೆ ಅಷ್ಟಕ್ಕೆ ಬಿಟ್ಟಿಲ್ಲ ಎನ್ ರಾಜಯ್ಯನವರು ಗೌಡನ ಕರೆದ, ಅಲ್ಲಯ್ಯ ನೀನು ಆ ರೀತಿ ದಿಕ್ಕಿಲ್ಲ ಅಂತ, ಅದು ಇವತ್ತೇನು ತುರ್ತು ಪರಿಸ್ಥಿತಿ ಕಾಲದಲ್ಲಿ ನಾವು ಹೊಡೆದೆ, ಮರಕಟ್ಟೆ ಹಾಕ್ತೀಯ, ಈಗ ನೀನು ಅದನ್ನೇ ಅನುಭವಿಸಿದೆಲ್ಲ, ನಿನ್ಗೇನು ಅನಿಸ್ತಾರ ಅಂತ ಕೇಳ್ತಾರೆ. ಹಾಗೆ ಸ್ನೇಹಿತರೆ, ಅದೇ ಪರಿವರ್ತನೆ ಆಗಬೇಕು ಅನ್ನೋದು. ಆ ಗೌಡ, ಇಲ್ಲ ಸ್ವಾಮಿ, ನಾನು ಮಾಡಿದ ತಪ್ಪು, ಇನ್ಮೇಲೆ ನಾನು ಅಂಥ ಕೆಲಸ ನಾನು ಮಾಡೋದಿಲ್ಲ ಅಂಥೇಳಿ ಅಲ್ಲೇ ಅದನ್ನು ತಪ್ಪುಕೊಳ್ತಾನೆ ಸ್ನೇಹಿತರೆ. ಆ ದಲಿತನು ಆ ಗೌಡ. ಇದು ಪರಿವರ್ತನೆ ಮಾಡಿದಂಥ ಎನ್ ರಾಜಯ್ಯ. ಇಂಥ ಗುಣ ಅವ್ರ ಹತ್ರ ಇದೆ.